ಸೊ ಇನ್ನು ಸಭಾಪತಿಗಳಾಗಿರುವಂಥ ಬಸವರಾಜ ಹೊರಟ್ಟಿ ಅವರು ಮಾತನಾಡಿರುವ ವಿಚಾರ ಅದಕ್ಕೆ ಪೊಲೀಸ್ ಆಯುಕ್ತರು ಹೇಳ್ತಾ ಇದ್ದಾರೆ, ನನಗೆ ಈ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದನ್ನು. ಸೊ ಆದರೆ ಸಿಟಿ ರವಿ ಬಂಧನದ ವಿಚಾರದ ಬಗ್ಗೆ ಸಭಾಪತಿಗಳ ಗಮನಕ್ಕೆ ತರಲಾಗಿದೆ, ಇದನ್ನು ಮಾಧ್ಯಮದ ಮುಂದೆ ಹೇಳಲಾಗದು. ಇನ್ನು ಸದನದ ಒಳಗೆ ಬಂಧನದ ವಿಚಾರ ತನಿಖಾಧಿಕಾರಿ ಜವಾಬ್ದಾರಿ ಅಂತ ಬೆಳಗಾವಿಯ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ 2 ಎಫ್ಐಆರ್ ದಾಖಲಾಗಿದ್ದು, ಎಲ್ಲಾ ವಿಚಾರವಾಗಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಜೊತೆಗೆ ನನ್ನ ಸಹೋದ್ಯೋಗಿ ದಿಲೀಪ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಎಡಾ ಮಾರ್ಟಿನ್ ಅವರು ನೋಡಿ. ಹೆಬ್ಬಾಳ್ಕರ್ ಗಲಾಟೆ ವಿಚಾರವಾಗಿ ಸಭಾಪತಿಗಳು ಇವತ್ತು ಏನಂತಾರೆ ಬೆಂಗಳೂರಲ್ಲಿ ಮಾತಾಡಿದ್ರೆ ಎಲ್ಲ ವಿಚಾರವಾಗಿ ಬೆಳಗಾವಿಗೆ ಏನು ಕಮಿಷನರ್ ಆದಂಥ ಎಡಾ ಮಾರ್ಟಿನ್ ಅವ್ರ ಜೊತೆ ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಇದು ಒಂದು ಏನು ಘಟನೆ ಆಯಿತು, ಈ ಘಟನೆಯಲ್ಲಿ ಯಾವ ಥರ ಇದು ಎಫ್ಐಆರ್ ಆಯಿತು, ಯಾವ ಥರ ಸರ್? ಸೊ ಆರು ವಿಷಯ ಬಗ್ಗೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಈಗ 2 ಕೇಸಸ್ ರಿಜಿಸ್ಟರ್ ಆಗಿದೆ. ಒಂದು ಮೊನ್ನೆ ಆಗಿದೆ, ಮತ್ತು ನಿನ್ನೆ ಕೂಡ ಮತ್ತೆ ಇನ್ನೊಂದು FIR ನಾವು ರಿಜಿಸ್ಟರ್ ಮಾಡಿದ್ವಿ. ಇವತ್ತು ಸಭಾಪತಿ ಹೊರಟ್ಟಿಯವರು ಏನಂತಂದರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ನಿಮಗೆ ಕಮ್ಯುನಿಕೇಷನ್ ಮಾಡಿದ್ದೆ ಯಾವುದೇ ವಿಚಾರಕ್ಕೂ ಕೂಡ ಅದು ಸದನ ಒಳಗಡೆ ಇತ್ತು, ಅದರ ಬಗ್ಗೆ ನಿಮಗೆ ಅರೆಸ್ಟ್ ಮಾಡೋ ವಿಚಾರ ಆಗಲಿ ಬೇರೆ ವಿಚಾರ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಿದ್ದೆ. ಅದು ಇಂಟಿಮೇಷನ್ ನಾವು ಅರೆಸ್ಟ್ ಮಾಡುವಾಗ IO ಅವರು ಕಳಿಸಿದರೆ, ಮತ್ತು ನಿನ್ನೆ ಕೂಡ ಮತ್ತು ಬಾಗವಾಡಿ ಪೊಲೀಸ್ ಸ್ಟೇಷನ್ ಮತ್ತು ಇನ್ನೊಂದು FIR ಕೂಡ ನಾವು ಮಾಡಿದ್ದೀವಿ. ಅಲ್ಲ, ಸಭಾಪತಿಯವರು ನಿಮಗೆ ಅರೆಸ್ಟ್ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿದ್ದಾರೆ, ಆ ಸದನ ಒಳಗೆ ಮಾಡಲು ಬರಲ್ಲ ಅಂತ ಪೊಲೀಸರಿಗೆ ತಿಳಿಸಿದ್ದೆ ನಾನು ಅಂತ ಹೇಳ್ತಾರೆ ಸರ್. ಅದು ನನಗೆ ಡೈರೆಕ್ಟ್ ಯಾವುದು ಕಾಂಪಿಟೇಷನ್ ಅದು ನಾನು ಚೆಕ್ ಮಾಡಬೇಕು ಬಂದಿದೆ ಅಲ್ವಾ. ಮತ್ತು ನಾವು ಅರೆಸ್ಟ್ ಮಾಡುವಾಗ ನಾವು ಒಂದು ಇಂಟಿಮೇಷನ್ ಲೆಟರ್ ನಾವು ಕಳಿಸಿದ್ವಿ ಸಾಹೇಬ್ಗೆ. ಸಿಟಿ ಏನಾದರೂ ಸುಮ್ಮನೆ ಅಂದರೆ ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿ ಎಚ್ಚರಿಕೆನೇ ಕೊಟ್ಟಿದೆ, ಏನೋ ಸಮಸ್ಯೆ ಆಗ್ಬೋದು ಅಂತೇಳಿ ಎಚ್ಚರಿಕೆ ನೀಡಿದೆ ನಿಮಗೆ ಅಂತೇಳಿ ಸಭಾಪತಿ ಹೇಳ್ತಾರೆ. ಇದು ಕನ್ವರ್ಸೇಷನ್ ಬಗ್ಗೆ ಇದು ಏನೇನು ನಾವು ಮಾತಾಡಿದ್ವಿ ಅದು ನಾನು ಈಗ ಮಾತಾಡಲಿಕ್ಕೆ ಅದು ಆಗಲ್ಲ. ಅಂದರೆ ತಾವು ತಮ್ಮ ಕಡೆಯಿಂದ ಅವರಿಗೆ ಕಮ್ಯುನಿಕೇಟ್ ಮಾಡಿದ್ರಿ? ಅರೆಸ್ಟ್ ಮಾಡುವಾಗ ಅದು IO ಜವಾಬ್ದಾರಿ ಇದೆ. ಕಮ್ಯುನಿಕೇಷನ್ ಸಾಹೇಬ್ಗೆ ಅದು ಕೊಡಬೇಕು, ಅಂದರೆ ಇಂಟಿಮೇಷನ್ ಅದು ಕೊಡಬೇಕು. IO ಅವರು ಮಾಡಿದ್ದಾರೆ. ಬಟ್ ಸದನದ ಒಳಗಡೆ ಪೊಲೀಸರಿಗೆ ಹೋಗೋಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ ಸರ್. ಆಲ್ರೆಡಿ ಅವತ್ತು ನಾವು ಯಾರು ಹೋಗಿಲ್ಲ, ಕೌನ್ಸಿಲ್ ಒಳಗಡೆ ಯಾರು ಹೋಗಲ್ಲ ನಮ್ಮ ಕಡೆಯಿಂದ. ಹೀಗಾಗಿ ಈ ಎಲ್ಲ ಘಟನೆ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಏನೇನಾಗಿ ಅದು ನಾನು ಹೇಳ್ತಾ ಇದ್ದೀನಿ, ಮೊನ್ನೆ ಅದು ಬಾಗವಾಡಿ ಸ್ಟೇಷನ್ದಲ್ಲಿ 1 ಕೇಸ್ ರಿಜಿಸ್ಟರ್ ಆಗಿದೆ, ಮತ್ತು ನಿನ್ನೆ ಮತ್ತೆ ಅದು ಕೌಂಟರ್ ಆಗಿ ಇನ್ನೊಂದು ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಅದರಲ್ಲಿ ನಾವು ಏನೋ ಮಾಡಬೇಕು, ಇವತ್ತು ನಾವು ಮಾಡ್ತೀವಿ. ನಾವು ವಿಡಿಯೋ ಫುಟೇಜಿಗೆ ನಾವು ನೋಡ್ತಾ ಇದ್ವಿ, 2-3 ಹೆಸರು ಬಂದಿದೆ, ಮತ್ತು ಫುಟೇಜ್ ಪ್ರಕಾರ ಏನೋ ಎಷ್ಟು ಹೆಸರು ಬರ್ತಾ ಇದೆ, ವಿ ವಿಲ್ ಟೇಕ್ ಅಪ್ರಿಯೇಟ್ ಆ್ಯಕ್ಷನ್. ಥ್ಯಾಂಕ್ ಯು. ಇದು ಏನಂತಾರೆ ಸಭಾಪತಿಗೆ ಏನು ತಿಳಿಸಬೇಕಾದ ಮಾಹಿತಿಯನ್ನು ತಿಳಿಸಿದ್ವಿ, ಆದರೆ ಮಾಧ್ಯಮಕ್ಕೆ ಹೇಳೋಕ್ಕಾಗೋದಿಲ್ಲ. ಜೊತೆಗೆ ಏನಂತಾರೆ IO ಅವರು ಏನಂತಾರೆ ಮಾಹಿತಿಯನ್ನು ಕೊಡಬೇಕು ಅಥವಾ ಅವ್ರು IO ಬಿಟ್ಟು ವಿಚಾರ ಅಂತ ಹೇಳಿ ಏನು ಎಡಾ ಮಾಡಿ ಹೇಳ್ತಾರೆ. ಜೊತೆಗೆ ಏನಂತಂದರೆ ಈ ಒಂದು ಘಟನೆ ವಿಚಾರವಾಗಿ ಈಗಾಗಲೇ 2 FIR ಆಗಿರುವಂಥದ್ದು, ಮೊನ್ನೆ ಒಂದಾಗಿದೆ ಮತ್ತು ನಿನ್ನೆ ಒಂದಾಗಿದೆ. ಆ ವಿಚಾರದಲ್ಲಿ 3 ಜನರನ್ನ ಈಗಾಗಲೇ ಮಾಹಿತಿ ಪಡೆದಿವಿ ಮತ್ತು ವಿಡಿಯೋ ಫುಟೇಜ್ ಚೆಕ್ ಮಾಡಿ ಮುಂದಿನ ಮಾಹಿತಿ ತೆಗೆದುತು ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಹಾಗೂ ಸುನಿಲ್ ಜೊತೆ ದಿಲೀಪ್ ಕುರಂದ್ವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಓಕೆ, ನನ್ನ ಜೊತೆಗೆ ಈಗ ನನ್ನ ಸಹೋದ್ಯೋಗಿ ದಿಲೀಪ್ ಕುರಂದ್ವಾಡೆ ಬೆಳಗಾವಿ ಪ್ರತಿನಿಧಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಈ ಕಡೆ ರವೀಶ್ ಕೂಡ ಇದ್ದಾರೆ. ರವೀಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ. ದಿಲೀಪ್, ಈಗ ಒಂಥರ ಅಡಕತ್ರೆಯಲ್ಲಿ ಪೊಲೀಸರು ಸಿಕ್ಕಾಕೊಂಡಂಗಿದ್ದಾರಾ ಅಂತ ಬೆಳಗಾವಿ ಪೊಲೀಸರು, ಅಥವಾ ಫೋಕಸ್ಡ್ ಆಗಿದ್ದಾರಾ? ನಾವೇನೇ ಮಾಡಿದ್ರು ಕೂಡ ಸರ್ಕಾರ ನಮ್ಮ ಜೊತೆಗಿದೆ, ಸೊ ಏನು ಮಾಡಿದ್ರು ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಾಗಿ ಫೋಕಸ್ ಮೈಂಡೆಡ್ ಅಲ್ಲಿ ಕಾಣಿಸ್ತಾ ಇದ್ದಾರೆ, ಅಥವಾ ಅಡಕತ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ? ಅರುಣ್, ಪ್ರಮುಖವಾಗಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ಗಲಾಟೆ ಪ್ರಕರಣ ಇದರಲ್ಲಿ ಒಂದಿಷ್ಟು ಏನಂತಾರೆ ಡಬಲ್ ಮೈಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಆಗಿರುವಂಥದ್ದು. ಯಾಕೆ ಅಂತಂದರೆ ಒಂದು ಕಡೆ ಏನು ಹೇಳಿದ್ವಿ ಅದು ಹೇಳೋಕ್ಕಾಗೋದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಆದರೆ ಇನ್ನೊಂದು ಕಡೆ ಇದೇ ಏನು ಪೊಲೀಸ್ ಕಮಿಷನರ್ ಹೇಳ್ತಾರೆ ಅಂತಂದರೆ ಅದು ಆಯೋಗರು ಬಿಟ್ಟು ವಿಚಾರ ಅವ್ರು ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ. ಈ 2 ವಿಚಾರ ನೋಡಿದಾಗ ಏನಂತಂದರೆ ಎಲ್ಲೋ ಒಂದು ಕಡೆ ಈ ಒಂದು ಪೊಲೀಸ್ ಅಧಿಕಾರಿಗಳು ಪ್ಯಾನಿಕ್ ಆಗಿದ್ದಾರೆ, ಒಂದಿಷ್ಟು ಪ್ರೆಷರಲ್ಲಿದ್ದಾರೆ ಅಂತ ಹೇಳಾಗ್ತಾ ಇದೆ. ಯಾಕಂತಂದರೆ ಒಂದು ಕಡೆ ಇಷ್ಟು ಜನ ಆಗಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ವಿಚಾರದಲ್ಲಿ ಸದನ ಒಳಗಡೆ ನಾವು ಹೋಗಲಿಲ್ಲ, ಸದನ ಹೊರಗಡೆ ಕಂಪ್ಲೀಟ್ ಬಂದಿತ್ತು, ಆ ವಿಚಾರವನ್ನು ನಾವು ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಬೆಳಗಾವಿ ನಗರ ಪೊಲೀಸರು, ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ನಗರ ಪೊಲೀಸ್ ಕಮಿಷನರ್ ಏನಿದ್ದಾರೆ ಮಾತನಾಡುವಾಗ ಹೇಳ್ತಾ ಇದ್ರು, ಇಲ್ಲ ಈ ಥರ ಆಗಿದೆ, ಎಲ್ಲವನ್ನು ಕೂಡ ಮಾಧ್ಯಮಕ್ಕೆ ಹೇಳೋಕ್ಕಾಗೋದಿಲ್ಲ, ಅಂದರೆ ಇದೊಂದು ಕೋಟ್ ಮಾಡ್ತಾರೆ, ಎಲ್ಲವನ್ನು ಕೂಡ ಮಾಧ್ಯಮಕ್ಕೆ ಹೇಳೋಕ್ಕಾಗೋದಿಲ್ಲ ಅಂತೇಳಿ ಇದೊಂದಿಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಅರುಣ್, ಮತ್ತು ಈಗಾಗಲೇ ಒಂದು 2ನೇ ಪ್ರಕರಣ ಏನು ನಿನ್ನೆ ರಾತ್ರಿ ಆಗಿದೆ, ಆ ಪ್ರಕರಣದಲ್ಲಿ 3 ಜನರನ್ನು ಐಡೆಂಟಿಫೈ ಮಾಡಿದ್ದೀವಿ, ಇನ್ನೂ 7 ಜನರನ್ನು ಐಡೆಂಟಿಫೈ ಮಾಡಬೇಕಾಗಿದೆ. ಆ ವಿಡಿಯೋ ಫುಟೇಜ್ಗಳನ್ನು ಸಿಟಿ ರವಿ ಅವರಿಗೆ ತೋರಿಸ್ತೀವಿ, ತೋರಿಸಾದ್ಮೇಲೆ ಅವರು ಏನು ಗುರುತು ಹಿಡಿಬೇಕು, ಇವರೆಲ್ಲ ಹಲ್ಲೆ ಮಾಡೋಕ್ಕೆ ಬಂದಿದ್ರ ಹಾಗೆ ಅಂತೇಳಿ ಕೂಡ ವಿಚಾರನ ಹೇಳಿದ್ದಾರೆ. ಜೊತೆಗೆ ಸಿಟಿ ರವಿಯಾಗ ಬಂಧನ ಆಗತ್ತೆ, ಬಂಧನ ವಿಚಾರದಲ್ಲೇ
ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಖುದ್ದು ಅವರು ಮುಂದೆಗಡೆ ಕೂತು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಜೊತೆಗೆ ಸಂಕನೂರು ಅಂತಕ್ಕಂಥ ಒಬ್ಬರು ಏನು ಜನಪ್ರತಿನಿಧಿಗಳು ಒಳಗಡೆ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಎರಡೂ ಕಂಪ್ಲೇಂಟ್ ಆಧರಿಸಿ ನಿನ್ನೆ ರಾತ್ರಿ ತಡರಾತ್ರಿ ಸುಮಾರು 12:30 ಗಂಟೆಗೆ ಒಂದು FIR ಆಗಿರುವಂಥದ್ದು ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರವೀಶ್ ಹಾಗೆ ಸಂಪರ್ಕದಲ್ಲಿ ಬರ್ತೀನಿ ನಿಮ್ಮ ಹತ್ರ.